ರೈತ ಬಾಂಧವರೇ ನಮಸ್ಕಾರ. ದ್ರಾಕ್ಷಿ ಗುರು ಯೂಟ್ಯೂಬ್ ಚಾನೆಲ್ನಲ್ಲಿ ನಿಮ್ಮೆಲ್ಲರಿಗೆ ಸ್ವಾಗತ. ಒಂದು 2 ದಿವಸ ಹಿಂದೆ ಒಂದು ಜಾಗಕ್ಕೆ ನಾ ಪ್ಲಾಟ್ ವಿಸಿಟ್ಗೆ ಹೋದಾಗ ಒಂದು ವಿಡಿಯೋ ಹಾಕಿದ್ದೆ. ಹೊಸ ಚಿಗುರಿನಲ್ಲಿ ಕುಡಿನಲ್ಲಿ ಗೊನಿ ಕಾಣಿಸ್ತಿದ್ರೆ ಅದರ ಲಕ್ಷಣ ಏನು ಅಂತ, ಅವು ಯಾಕೆ ಬರ್ತಾವಂತ ಒಂದು ವಿಡಿಯೋ ಹಾಕಿದ್ದೆ. ಅದ್ರ ಮ್ಯಾಗ ಡೀಟೇಲ್ಸ್ ವಿಡಿಯೋ ಹಾಕಂತ ಹೇಳಿನಿ. ಅದು ಈಗ ಸರಿಯಾಗಿ ಸಮಯ ಈಗ ಬಂದಿದೆ. ನಿಮ್ಮ ತೋಟದಲ್ಲೇನೂ ಈ ಥರ ಹೊಸ ಚಿಗುರಿನಲ್ಲಿ ಗೊನಿ ಕಾಣಿಸ್ತಿದ್ರೆ ಏನು ಮಾಡಬೇಕು, ಆ ಥರದ್ದು ಏನಂತ ಅದಕ್ಕೂ ಇಂಡಿಕೇಷನ್ ನಮಗೆ ಕೊಡ್ತಾಯಿದೆ ಗಿಡ, ನಮ್ಮ ತೋಟ ಏನು ಇಂಡಿಕೇಷನ್ ಕೊಡ್ತಾಯಿದೆ ಅಂತ ತಿಳ್ಕೊಳ್ದಾತಂದ್ರೆ, ರೈತ ಬಾಂಧವರೇ, ಪ್ಲ್ಯಾಂಟ್ ಹಾರ್ಮೋನ್ಸ್ ಅಂದ್ರೆ ಗಿಡದೊಳಗೆ ತಯಾರಾಗೋ PGR ಪ್ಲ್ಯಾಂಟ್ ಹಾರ್ಮೋನ್ಸ್ ಏನಿರ್ತಾವೆ ಅವು 5 ಪ್ರಕಾರದ ಪ್ಲ್ಯಾಂಟ್ ಹಾರ್ಮೋನ್ಸ್ ಇರ್ತಾವೆ. ಅವು 5 ಪ್ರಕಾರ ಯಾವಂದ್ರೆ ಆಕ್ಸಿನ್ಸ್ 1ನೇದು, 2ನೇದು ಜಿಬ್ರೆಲಿನ್ಸ್, 3ನೇದು ಸೈಟೋಕೈನಿನ್ಸ್ ಮತ್ತು 4ನೇದು ಅಬ್ಸೆಸಿಕ್ ಆ್ಯಸಿಡ್, 5ನೇದು ಇಥಿಲಿನ್. 1ನೇದ್ರಾಗ ಆಕ್ಸಿನ್ಸ್ದಾಗ ಏನು ಬರ್ತೈತಿ, IBA, IAA, NAA ಈ ಥರ ಬರ್ತಾವೆ. 2ನೇದ್ರಾಗ ಜಿಬ್ರೆಲಿನ್ಸ್ದಾಗ ಜಿಬ್ರೆಲಿಕ್ ಆ್ಯಸಿಡ್, ನಾವೇನು GA ಯೂಸ್ ಮಾಡ್ತೀವಿ ದ್ರಾಕ್ಷಿಗೆ, ಆ ಜಿಬ್ರೆಲಿಕ್ ಆ್ಯಸಿಡ್ ಬರ್ತೈತಿ. GA3 ಅಂತ ಬರ್ತೈತೆ. ಅದು ನಾವು ಯೂಸ್ ಮಾಡೋದು ಯಾವ GA ಪ್ರಕಾರ ಅದಾವು, ಆದರೆ ನಮ್ಮ ದ್ರಾಕ್ಷಿದಾಗ ನಾವು ಒಂದು ಯೂಸ್ ಮಾಡ್ತೀವಿ, ಅದು ಅಂದ್ರೆ GA3 ಅನ್ನೋದು ಒಂದು GA ಪ್ರಕಾರ ನಾವು ಯೂಸ್ ಮಾಡ್ತೀವಿ. 3ನೇದು ಸೈಟೋಕೈನಿನ್ಸ್, ಇದು ಭಾಳ ಮುಖ್ಯ. ಅದರ ಸಲುವಾಗಿರೇ ಈಗ ನಾವು ವಿಡಿಯೋ ಮಾಡ್ತಾ ಇರೋದು. ವಿಡಿಯೋ ಒಂದಿಟ್ಟು ದೊಡ್ಡದಾಕೈತಿ ಅಂದ್ರೂ ಅದಕ್ಕೆ ನಾವು ಒಂದಿಟ್ಟು ಭಾಳಷ್ಟು ಎಲ್ಲ ಡೀಟೇಲ್ಸ್ದಾಗ ಹೇಳ್ಕೊತ ಕೂತ್ನಿ ಅಂದ್ರೆ ಅರ್ಧ ತಾಸಿನ ವಿಡಿಯೋ ಆಕೈತಿ. ಅದಕ್ಕೆ ಈಗೇನು ನಮಗೆ ಮುಖ್ಯವಾದ ಏನು ಬೇಕಾಗೈತಿ ಅದನ್ನಷ್ಟು ನಾ ಫೋಕಸ್ ಮಾಡಿ ನಿಮಗೆ ತಿಳಿಸಿ ಹೇಳಕ್ಕೆ ಅಷ್ಟರಾಗನ ಪ್ರಯತ್ನ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಲ್ದ ಎಂಡ್ ಮಟ್ಟ ನೋಡಿ. ಬಹಳ ಉಪಯೋಗ ಅಂತ ಮಹತ್ವಪೂರ್ಣ ಇದು ವಿಡಿಯೋ ಐತಿ. 3ನೇ ಪ್ರಕಾರ ಯಾವುದಂದ್ರೆ ಸೈಟೋಕೈನಿನ್ಸ್. ಸೈಟೋಕೈನಿನ್ಸ್ದಾಗ ಏನೇನು ಬರ್ತಾವೆ, 6BA, ಲಿಯೋಸಿನ್ ಮತ್ತು CPPU. ಇದು ಸೈಟೋಕೈನಿನ್ ಗ್ರೂಪ್ದಾಗ 3ನೇ ನಂಬರ್ ಗ್ರೂಪ್ದಾಗ ಬರ್ತಾವೆ. 4ನೇ ನಂಬರ್ ಗ್ರೂಪ್ದಾಗ ಬರ್ತೈತೆ ಅದು ಒಂದಂದ್ರೆ ಅಬ್ಸೆಸಿಕ್ ಆ್ಯಸಿಡ್. ಮತ್ತು 5ನೇ ಗ್ರೂಪು ಇಥಿಲಿನ್. ಇಥಿಲಿನ್ದಾಗ ಏನು ಬರ್ತೈತಿ, ಇಥ್ರೇಲ್. ನಾವು ಏನು ಯೂಸ್ ಮಾಡ್ತೀವಿ ತಪ್ಪಲ ಉದುರ್ಸಾಕತ್ತ ಅದು ಇಥ್ರೇಲ್. ಈಗ 1ನೇ ನಂಬರ್ ಗ್ರೂಪ್ದಾಗ ಆಕ್ಸಿನ್ಸ್ದಾಗ IBA, IA, NA ಬರ್ತಾವೆ. NA ಅಂದ್ರೆ ಪ್ಲಾನೋಫಿಕ್ಸ್ ನಾವು ಯೂಸ್ ಮಾಡೋದು. ಅದು ಮತ್ತು ಭಾಳಷ್ಟು ಇದ್ರಾಗ PGR ಅದಾವು. ಖರೆ ನಾವು ದ್ರಾಕ್ಷಿದಾಗ ನಾವು ಏನು ಕೇಳಿ ಗೊತ್ತದಾವು ಆ ಥರದ್ದು ಅಷ್ಟು ನಾ ಹೆಸರು ತೊಗೊಳತ್ತೀನಿ. IA, IBA ಮತ್ತು NAA. ಇದು IBA ನಮ್ಮದು ರೂಟ್ ಗ್ರೋತ್ ಸಲುವಾಗಿ ನಾವು ಯೂಸ್ ಮಾಡ್ತೀವಿ. IA ದ್ರಾಕ್ಷಿದಾಗ ಕಾಳು ಉದ್ದು ಮಾಡಿಸೋ ಸಲುವಾಗಿ, ಪಾಯಿಂಟರ್ ಸಲುವಾಗಿ ನಾವು ಯೂಸ್ ಮಾಡ್ತೀವಿ. ಅದೇ ಥರ NA ನಾವು ಮೋಸ್ಟ್ಲಿ ಅದು ಮೆಣಸಿಕಾಯಿ ಹೂ ಉದುರಬಾರ್ದತ್ತ ಲೆಬಲ್ ಕ್ಲೇಮ್ ಇದೆ. ನಾವು ದ್ರಾಕ್ಷಿದಲ್ಲಿನೂ ಭಾಳ ಕಾಳು ಉದುರಾಕತ್ತು ನಾವು ಫ್ಲವರಿಂಗ್ದಾಗ ಅಂದ್ರೆ ನಾವು ಪ್ಲಾನೋಫಿಕ್ಸ್ ಯೂಸ್ ಮಾಡ್ತೀವಿ, ಅದು ಏನೇನ ಐತಿ. ಈ ಥರ ಆದಮೇಲೆ ಜಿಬ್ರಿಲಿನ್ಸ್ದಾಗೆ ನಾವು GA3, ನಾವು ಏನು GA ಯೂಸ್ ಮಾಡ್ತೀವಿ ಆ GA ಅದರ ಕೆಲಸ ಏನೈತಿ, ಕಾಳು ಉದ್ದು ಮಾಡೋದು, ಕಾಳು ದಪ್ಪ ಮಾಡಿಸೋದು. ಅದ್ರ ಸಲುವಾಗಿ ನಾವು GA ಯೂಸ್ ಮಾಡ್ತೀವಿ. ಅದರ ಕೆಲಸ ಅದೈತಿ. 3ನೇದ ಈ ಸೈಟೋಕೈನಿನ್ಸ್ ಅಂದ್ರೆ ಈಗ ನಾವೇನು ದ್ರಾಕ್ಷಿದಾಗ ಯೂಸ್ ಮಾಡ್ತೀವಿ ಬ್ಯಾಸ್ಗ್ಯಾಗ ಗರ್ಭ ಕಟ್ಟಾಕತ್ತೆ ಸೈಟೋಕೈನಿನ್ಸ್. 6BA, ಲಿಯೋಸಿನ್ ಇದು ಯೂಸ್ ಮಾಡ್ತೀವಿ. ಅದು ಸೈಟೋಕೈನಿನ್ಸ್ದನ ಈ ಸೈಟೋಕೈನಿನ್ಸ್ಗೆ ಈ ಗೊನಿ ಹೊರಗೆ ಬರೋಕೆ ಬಹಳ ಕ್ಲೋಸ್ ಸಂಬಂಧ ಇದೆ ಈ ಥರದ್ದು. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಈ ಸೈಟೋಕೈನಿನ್ಸ್ ಲೆವೆಲ್ಸ್ ಹೆಚ್ಚಿಗೆ ಆಗಿಬಿಟ್ಟು ಅಂದರೆ ಹೆಚ್ಚಿಗೆ ಅಂದ್ರೆ ನಮ್ಗೆ ಬೇಕಾದಷ್ಟು. ಆಮೇಲೆ ಇನ್ನೂ 2 ಪ್ರಕಾರ ಉಳಿದಿದೆ. ಅಬ್ಸೆಸಿಕ್ ಆ್ಯಸಿಡು ಯಾವಾಗ ಗಿಡ ಸ್ಟ್ರೆಸ್ದಲ್ಲಿ ಹೋಗುತ್ತೆ, ನೀರು ಕಡಿಮೆ ಬೀಳುತ್ತೆ, ಆವಾಗ ಗಿಡದಾಗ ಅಬ್ಸೆಸಿಕ್ ಆ್ಯಸಿಡ್ ನಿರ್ಮಿತಿ ಆಗಕ್ಕೆ ಚಾಲು ಆಕೈತಿ. ಮತ್ತು ಇಥಿಲಿನ್ ನಾವು ತಪ್ಪಲ ಉದುರ್ಸಾಕತ್ತ ಅದ್ರ ಕೆಲಸ ಏನೈತಿ, ಏಜ್ ಲಘುನ ತೊಗೊಂಬರೋದು ಅಂದ್ರೆ ಅದಕ್ಕೆ ಹಣ್ಣು ಮಾಡೋದು.
ಯಾವ ನಾವು ಮಾವಿನ ಹಣ್ಣು ಹಾಕಾಕತ್ತ ಹಣ್ಣು ಮಾಡಾಕತ್ತ ಈ ಥರಲ್ಲಿ ಯೂಸ್ ಮಾಡ್ತೀವಿ. ಬಾಳೆಹಣ್ಣು ರೈಪ್ನಿಂಗ್ ಮಾಡಕ್ಕೆ ಈ ಥರಲ್ಲಿ ಯೂಸ್ ಮಾಡ್ತೀವಿ. ಅದೇ ಥರ ನಾವು ತಪ್ಲ ಉದುರ್ಸಾಕೆ ನಾವು ತಪ್ಲ ಮ್ಯಾಗ ಇದನ್ನು ಸ್ಪ್ರೇ ಮಾಡಿದೀವಿ ಅಂದ್ರೆ ಚಟ್ನಿ ಟೈಮ್ಗೆ ತಪ್ಲ ಹಣ್ಣು ಹೊಡೆದು ಜಲ್ದಿನ ಉದುರಿ ಹೋಗ್ತೈತಿ. ಅಂದ್ರೆ ಲಘುನ ಇದಕ್ಕೆ ವಯಸ್ಸಾಗಿ ಬರುವಂಗೆ ಒಂದು ಇದು ಇಥಿಲಿನ್ ಐತಿ. ಆದ ನಂತರ ಇದ್ರ ಕೆಲಸಗಳು ಏನೇನದಾವ ಅಂದ್ರೆ ಇವು ನಿಸರ್ಗವಾಗಿ ಗಿಡದಾಗ ಬೆಳಿತಿರ್ತಾವೆ. ಅದ್ರ ಕಂಡೀಷನ್ ತಂಗ ಅಂದ್ರೆ ಕಂಡೀಷನ್ ಇದ್ದಂಗೆ ಅಂದ್ರೆ ಹೆಂಗೆ ಮಳೆ ಆತದ ತಿಳ್ಕೊರಿ. ಮಳೆ ಆತಂದ್ರೆ ಗಿಡದಾಗ ಆಕ್ಸಿಜನ್ಸ್ ಮತ್ತು ಜಿಬ್ರೆಲಿನ್ಸ್ ಲೆವೆಲ್ ಹೆಚ್ಚಾಗಿಬಿಡ್ತಾವೆ. ಒಮ್ಮೆಗೆ ಏನು ಬೆಳೆ ಇರ್ತೈತಿ ಅದ್ರದ್ದು ಬೆಳವಣಿಗೆ ಮಳೆ ಬೆಳಂತಲೇ ಆಗಕ್ಕೆ ಚಾಲು ಆಕೈತಿ. ಆಕ್ಸಿಜನ್ಸ್ ಅದಕ್ಕೆ ನೈಸರ್ಗಿಕವಾಗಿ ಸಿಗ್ತಾವೆ. ಮಳೆ ಆಗಂತಲೇ ಜಿಬ್ರೆಲಿನ್ಸನು ಅದಕ್ಕೆ ನೈಸರ್ಗಿಕವಾಗಿ ಸಿಕ್ಕಿರ್ತಾವೆ. ಅದರದ್ದು ಬೆಳವಣಿಗೆ ಆಗಕ್ಕೆ ಚಾಲು ಆಕೈತಿ. ಜಿ ಎ ಗಿಡದಲ್ಲಿ ಕ್ರಿಯೇಟ್ ಆಗಿಬಿಡ್ತೈತಿ. ಅದೇ ಥರ ಸೈಟೋಕೈನಿನ್ ಯಾವಾಗ ತಯಾರಾಕವಂದ್ರೆ ವೈಟ್ ರೂಟ್ ಏನು ನಮಗೆ ಚಾಲು ಇರ್ತಾವೆ. ವೈಟ್ ರೂಟ್ ಅಂದರೆ ಬಿಳಿ ಬೇರ ತುದಿ ಮ್ಯಾಗ ಸೈಟೋಕೈನಿನ್ ನಿರ್ಮಿತಿ ಕಂಟಿನ್ಯೂ ನಿರಂತರವಾಗಿ ಆಗ್ತಾನೆ ಇರುತ್ತೆ. ಅದಕ್ಕೆ ನಮ್ಗೆ 30ರಿಂದ 60 ದಿವಸ ಮಟ್ಟ ವೈಟ್ ರೂಟ್ ಚಲೋವಾಗಿ ಬೆಳಿಬೇಕು. ತೆಳಗೆ ವೈಟ್ ರೂಟ್ ಚಲೋವಾಗಿ ಬೆಳೆದು ಅಂದ್ರೆ ಅದ್ರಾಗ ಸೈಟೋಕೈನಿನ್ ನಿರ್ಮಿತಿ ನೈಸರ್ಗಿಕವಾಗಿಯೂ ಸಿಗ್ತೈತಿ ಮತ್ತು ನಾವು ಮ್ಯಾಗ ಸ್ಪ್ರೇ ಮಾಡಿನೂ ಮ್ಯಾಗಿಂದ ಕೊಡ್ತಿರ್ತೀವಿ. ಅದಕ್ಕಾಗಿ ಈ ಥರ ಗೊನೆ ತಯಾರಾಕ್ಕವು. ಮತ್ತು ಅವಾಗ ಸೈಟೋಕೈನಿನ್ ಫುಲ್ ಅದಕ್ಕೆ ಸಿಕ್ಕಿದ್ದಿತ್ತಂದ್ರೆ ಈ ಥರ ಹೊರಗೆ ಗೊನೆ ಬರೋಕೆ ಚಾಲು ಆಕ್ಕವು. 4ನೇದು ಅಬ್ಸಿಸಿಕ್ ಆ್ಯಸಿಡ್. ಯಾವಾಗ ಗಿಡ ಸ್ಟ್ರೆಸ್ದಾಗ ಹೋಗ್ತೈತಿ ಅವಾಗ ನೈಸರ್ಗಿಕವಾಗಿ ಅದ್ರಾಗ ಅಬ್ಸಿಸಿಕ್ ಆ್ಯಸಿಡ್ ಅಂದ್ರೆ ನೀರು ಕಡಿಮೆ ಬೀಳ್ತಾವೆ ಅವಾಗ ತಯಾರಾಕೈತೆ ಅಬ್ಸಿಸಿಕ್ ಆ್ಯಸಿಡು. ಆ ಥರದ್ದೇನು ಅಷ್ಟು ಹೆಚ್ಚು ಈಗ ನಾ ಹೇಳಂಗಿಲ್ಲ. ಇಥಿಲಿನ್ ನೀವು ಯಾವಾಗ ಬೇರ್ ಕಟ್ ಮಾಡ್ತೀರಿ, ಗಿಡದ ಬೇರ್ ಕಟ್ ಮಾಡ್ತೀರಿ ಅವಾಗ ಗಿಡದಾಗ ನೈಸರ್ಗಿಕವಾಗಿ ಇಥಿಲಿನ್ ಕ್ರಿಯೇಟ್ ಆಗಕ್ಕೆ ಚಾಲು ಆಕೈತಿ. ಅದಕ್ಕೆ 30ರಿಂದ 60 ದಿವಸ ಮಟ್ಟ ಚಟ್ನಿ ನನಗೆ ಅನ್ನೋದೈತೆನ ಚಟ್ನಿ ಏಪ್ರಿಲ್ ಚಟ್ನಿ ತೊಗೊಂಡಿದ್ದ 60 ದಿವಸ ಮಟ್ಟ ಯಾವಾಗಲೂ ಬೇರ್ ಕಟ್ ಮಾಡಬಾರ್ದು. ಬೇರ್ ಕಟ್ ಆಗುವಂಗೆ ನಮ್ಗೆ ಏನೂ ಒಳಗೆ ಕೆಲಸ ಮಾಡಬಾರ್ದು. ಈ ಬೇರ್ ಕಟ್ ಅದು ಅಂದ್ರೆ ಸೈಟೋಕೈನಿನ್ ನಿರ್ಮಿತಿ ನಿಂತು ಬಿಡ್ತೈತಿ, ಇಥಿಲಿನ್ ಹೆಚ್ಚಾಗಿ ಬಿಡ್ತೈತಿ. ಅಂಥದ್ರಾಗ ಈ ವರ್ಷ ಮಳೆ ಆಗೈತಿ. ಯಾವಾಗ ಮಳೆ ಆಗೈತಿ ಗರ್ಭದ ಏನು ಕಟ್ಟೋದು ಪೀರಿಯಡ್ ಏನು ಚಾಲು ಇತ್ತು ಅವಾಗ ಮಳೆ ಆಗೈತಿ ಹೆಚ್ಚ. ಅಂದ್ರೆ ಏನಾಗೈತಿ ಸೈಟೋಕೈನಿನ್ ಲೆವೆಲ್ ಕಡಿಮೆ ಆಗೈತಿ, ಆಕ್ಸಿಜನ್ಸ್ ಮತ್ತು ಜಿಬ್ರೆಲಿನ್ಸ್ ಲೆವೆಲ್ ಹೆಚ್ಚಾಗಿಬಿಟ್ಟಾವು. ಯಾರ್ಯಾರು ಸೈಟೋಕೈನಿನ್ ಲೆವೆಲ್ ಸರಿಯಾಗಿ ಮೇಂಟೈನ್ ಮಾಡ್ಯಾರು, ಯಾರು 6-BA ಲಿಯೋಸಿಂದು ಸರಿಯಾಗಿ ಸ್ಪ್ರೇ ಹೋಗಿದ್ದಾವು, ನೈಸರ್ಗಿಕವಾಗಿ ಬೇರು ಬೆಳೀತಿದ್ದಾಗ ಬೇರಿನ ತುದಿ ಮ್ಯಾಗ ವೈಟ್ ರೂಟ್ ಟಿಪ್ ಮ್ಯಾಗ ಸರಿಯಾಗಿ ಸೈಟೋಕೈನಿನ್ ನಿರ್ಮಿತಿ ಆಗಿ ಗಿಡಕ್ಕೆ ಸೈಟೋಕೈನಿನ್ ಸಿಕ್ಕೈತಿ, ಅವ್ರ ತೋಟದಲ್ಲಿ ಅವ್ರ ದ್ರಾಕ್ಷಿ ಪೊಡದಲ್ಲಿ ಈ ಥರ ಗೊನೆ ಕಾಣಿಸಕತ್ತಾವು. ಈ ಥರ ಗೊನೆ ಕಾಣಿಸಕತ್ತಿದ್ರೆ ಏನನ್ನೋದು ನಮ್ಮ ಕಡ್ಡ್ಯಾಗ ಚಲೋ ತಂಗಿ ಗರ್ಭಧಾರಣೆ ಆಗೈತಿ ಅತ ತಿಳ್ಕೊಳಕ್ಕೆ ಏನೂ ಇದಿಲ್ಲ. ಮತ್ತು ಹಿಂಗೆ ಗೊನೆ ಬರ್ತಿದ್ರೆ ಏನೂ ಭಯ ಪಡೋದಿಲ್ಲ. ಈಗ ಗೊನೆ ಬರತಾವು, ಮುಂದೆ ಹೋಗಿ ಗೊನೆ ಬೀಳ್ತಾವೋ ಇಲ್ಲೋ ಇದ್ರ ಚಿಂತೆ ಮಾಡೋದು ಬಿಟ್ಬಿಡ್ರಿ. ಇದೊಂದು ರೈಟ್ ಇಂಡಿಕೇಶನ್ ಅಂದರೆ ಚಲೋ ಒಂದು ಲಕ್ಷಣ ಐತಿದ ಸರಿಯಾಗಿ ಗರ್ಭ ಕಟ್ಟೈತಿ ಅಂತ ತಿಳ್ಕೊಳಕ್ಕೆ. ಅಂದ್ರೂ ಚಟ್ನಿ ಮಾಡುವಾಗ ಏನು ಮಾಡೋದೈತಿ, ಒಮ್ಮೆ ನಮ್ಮ ಪರ್ ಎಕರ್ 1 ಎಕರೆದಾಗಿಂದ ಒಂದು 10-15 ಕಡ್ಡಿ ತೆಗೆದ ಕೇಸಿಂದ ಲ್ಯಾಬ್ಗೆ ಕೊಟ್ಟು ಚೆಕ್ ಮಾಡಿ ಯಾಕನ್ನಾಗ ಗೊನೆ ಐತಿ ಅದನ್ನು ಚೆಕ್ ಮಾಡಿನ ನಾವು ಚಟ್ನಿ ಮಾಡೋದೈತಿ. ಈ ಥರದ್ದು ನಾವೊಂದು ಸಂಕ್ಷಿಪ್ತದಾಗ ನಿಮಗೆ ಹೇಳಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೈಟೋಕೈನಿಸ್ ಲೆವೆಲ್ ಹೆಚ್ಚಿತ್ತು, ಸರಿಯಾಗಿ ಗೊನೆ ಆ ಗರ್ಭ ಕಟ್ಟಿದ್ದಿತ್ತು ಅಂದ್ರೆ ಕುಡಿದಾಗಿಂದ ಗೊನೆ ನಿಮಗೆ ಬರಕ್ಕೆ ಬರ್ತಿದ್ದದ್ದು ಕಾಣಿಸ್ತೈತಿ. ಯಾರಲ್ಲಿ ಕುಡಿದಾಗಿಂದ ಗೊನೆ ಬರಕತ್ತಿಲ್ಲ ಅವರಲ್ಲಿ ಗರ್ಭಧಾರಣೆ ಆಗಿಲ್ಲ ಹಿಂಗೂ ತಿಳ್ಕೊಳಕ್ಕೆ ಹೋಗಬೇಡ್ರಿ. ಅಲ್ಲಿ ಪ್ರಾಪರ್ ಆಗಿರ್ಬೋದು, ಗೊನೆ ಗರ್ಭಧಾರಣೆ ಆಗಿರ್ಬೋದು, ಆದರೆ ನೀವು ಚಟ್ನಿ ತೊಗೊಳಕ್ಕಿಂತ ಮುಂಚೆ ಒಮ್ಮೆ ಕಡ್ಡಿ ಚೆಕ್ ಮಾಡಿ ಯಾಕನ್ನಾಗ ಎಷ್ಟನೇ ಕಣ್ಣು ಮಟ್ಟ ಗೊನೆ ಅದಾವ ಅದನ್ನು ಚೆಕ್ ಮಾಡಿ ಅಲ್ಲಿಗೆ ಚಟ್ನಿ ತೊಗೊಂಡ್ರೆ ನಿಮಗೂ ಸರಿಯಾಗಿ ಗೊನೆ ಸಿಗಕ್ಕೆ ಚಾನ್ಸಸ್ ಐತಿ. ಈ ಚೆಕ್ ಮಾಡೋದು ಯಾಕಂದ್ರೆ ಗೊನೆ ಇರ್ತಾವೆ ತುದಿಗೆ ನಾವು ಹಿಂದೆ ಕಟ್ ಮಾಡ್ತೇವೆ, ಇಲ್ಕಾರ ಮುಂದೆ ಹಿಂದಿರ್ತಾವೆ ನಾವು ಭಾಳ ಮುಂದೆ ಕಟ್ ಮಾಡ್ತೀವಿ, ಹಿಂದಿನ ಕೊನೆ ಸಿಗಂಗಿಲ್ಲ. ಈ ಥರ ಸಮಸ್ಯೆ ಆಗಕ್ಕೆ ಬೇಡತ್ತಂದ ಒಮ್ಮೆ ಕಡ್ಡಿ ಚೆಕ್ ಮಾಡಿ ಆಮೇಲೆ ತಾನೇ ಚಟ್ನಿ ಮಾಡೋದೈತಿ. ಈಗ ಇದು ನಿಮ್ಮ ಹಾರ್ಮೋನ್ಸ್ ಟೈಪ್ ಎಷ್ಟು ಅದಾವು ಅದು ನಿಮಗೆ ಒಂದಿಟ್ಟು
ಗೊತ್ತಾಗಿರ್ಬೇಕು, ಆ ಥರದ ಒಂದಿಟ್ಟು ಬೇಸಿಕ್ ಗೊತ್ತಾಗಿರ್ಬೇಕು ಈ ವಿಡಿಯೋದಿಂದ. ಅಂದ್ರೂ ಈ ಗೊನಿ ಯಾಕೆ ಬರ್ತಾವೆ ಅದನ್ನಾರೇ ಗೊತ್ತಾಗಿರ್ಬೇಕು ನಿಮ್ಗೆ. ಸೈಟೋಕೈನಿನ್ಸ್ ಅಂದ್ರೆ ಗರ್ಭಧಾರಣೆ ಸರಿಯಾಗಿ ಆಯ್ತಂದ್ರೆ ಈ ಥರ ಗೊನಿ ಹೊರಗೆ ಬರ್ತಾವೆ. ಇದು ಸೂಪರ್ ಸೋನಾಕ ವೆರೈಟಿ ಇದೆ ನಮ್ಮದು, ಅದಕ್ಕೆ ಈ ಟೈಪ್ ಗೊನಿ ಕಾಣಿಸ್ತವೆ. ನಿಮಗೆ ಮಾನಿಕ್ ಚಿಮನ್ ಥಾಮ್ಸನ್ ಇತ್ತು ಅಂದ್ರೆ ಇನ್ನೊಂದು ದಪ್ಪ ಇವು ಉದ್ದಕ್ಕೆ ಗೊನಿ ಕಾಣತಾವು. ಥಾಮ್ಸನ್ ಅದು ಇತ್ತು ಅಂದ್ರೆ ಒಂದಿಟ್ಟು ದಪ್ಪ ಗೊನಿ ಅದ್ರಾಗ ನಿಮ್ಮ ಕುಡಿದಾಗ ಬಂದಿದ್ದು ನಿಮ್ಗೆ ಕಾಣಿಸ್ತಾವೆ. ವಿಡಿಯೋ ಹೇಗೆ ಅನ್ನಿಸ್ತು ಹೇಳಿ, ಮುಂದೆ ಶೇರ್ ಮಾಡಿ ವಿಡಿಯೋ. ಧನ್ಯವಾದ.